चिकबल्लापुर नगर परिषद के सर एमवी हॉल में आयोजित चुनाव प्रक्रिया में नगर परिषद सदस्य सुब्रमण्याचारी को नगर परिषद स्थायी समिति का निर्विरोध अध्यक्ष चुना गया। सुब्रमण्याचारी ने सांसद डॉक्टर के सुधाकर से मुलाकात की, उनका अभिनंदन किया और धन्यवाद दिया। पत्रकारों से बातचीत में उन्होंने कहा, इस अवसर का लाभ उठाते हुए नगर पालिका सभी सदस्यों के सहयोग से अपनी क्षमता से अधिक कार्य करेगी और चरणबद्ध तरीके से विकास कार्य किए जाएंगे। स्वच्छता, स्वास्थ्य, सफाई और लोगों को बुनियादी सुविधाएं प्रदान करने पर विशेष ध्यान दिया जाएगा। इसके अलावा नगर परिषद नगर आयुक्त मंसूर अली ने बताया कि पिछले महीने हुई नगर निगम की आम बैठक में स्थायी समिति के सदस्यों के चयन का मुद्दा उठाया गया था। सदस्यों के चयन को नगर अध्यक्ष द्वारा अनुमोदित किया गया और 11 समिति सदस्यों का चयन किया गया। इसके अलावा आज स्थायी समिति के अध्यक्ष का चयन विधि अनुसार निर्विरोध किया गया। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಿಮಗೆಲ್ಲ ಗೊತ್ತಿದೆ, ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಭೆ ಇತ್ತು. ಆ ಸಭೆಯಲ್ಲಿ ವಾರ್ಡ್ ನಂಬರ್ 10 ಸುಬ್ರಹ್ಮಣ್ಯಾಚಾರಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 22/7/2025 ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದು. ಆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ವಿಷಯವನ್ನು ಸಹ ಇಟ್ಟಿದ್ದು, ನಾವು ಮಂಡನೆ ಮಾಡಿದ್ದು. ಈ ಕುರಿತು ಬೆಳಿಗ್ಗೆ 11 ಗಂಟೆಗೆ ಆರಂಭವಾದ ಸಭೆ ಸಂಜೆ 7:30-8 ಗಂಟೆವರೆಗೂ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂಗೆ 11 ಜನ ಸದಸ್ಯರಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವಿರೋಧವಾಗಿ ಅನುಮೋದನೆ ಮಾಡಿದ್ದಾರೆ. ಮತ್ತೆ ಅಧ್ಯಕ್ಷ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವು ಇವತ್ತು ಸಭೆಯನ್ನು ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಇದರಲ್ಲಿ ಯಾವುದೇ ರೀತಿ ಕಾನೂನಿನ ತೊಡಕಾಗ್ಲಿ, ಕಾನೂನು ವಿರೋಧವಾಗಿ ಮಾಡಿಲ್ಲ. ನಾವು ಎಲ್ಲ ಕಾನೂನು ಪ್ರಕಾರವಾಗಿ ಆಯ್ಕೆ ಮಾಡಿದ್ವಿ. ಯಾರಾದ್ರೂ ಸದಸ್ಯರಿಗೆ ಇದರಿಂದ ಬಾಧಿತರಾಗಿದ್ರೆ ಅವರು ಮುಂದೆ ಅಪೀಲ್ ಹೋಗಕ್ಕೆ ಅವಕಾಶ ಇದೆ. ಮಾಡಿರೋ ತಪ್ಪಿದೆ, ಸರಿ ಇಲ್ಲ ಅಂತ ಹೇಳಿದ್ರೆ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತಗೊಬಹುದು ಅಥವಾ ಮತ್ತೊಂದು ಮಾಡಬಹುದು. ಹಾಗಾಗಿ ನಾವೆಲ್ಲ ಮಾಡಿದ್ರೆ ಸರಿ ಇದೆ ಸರ್, ಕಾನೂನು ಪ್ರಕಾರನೇ ಮಾಡಿದ್ದೀವಿ. 31 ಸದಸ್ಯರು, ಅದರಲ್ಲಿ 11 ಸದಸ್ಯರು ಸ್ಥಾಯಿ ಸಮಿತಿ ಸದಸ್ಯರಾಗಿದ್ದಾರೆ. ಅದರಲ್ಲಿ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹಾಗೂ ಧನ್ಯವಾದಗಳು. ತೀವ್ರ ಪೈಪೋಟಿ ಇತ್ತು, ನಿಮ್ಮನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಎಲ್ಲ ನಮ್ಮ ಸಂಸದರು, ಆನಂದ್ ರೆಡ್ಡಿ ಮಾಜಿ ಅಧ್ಯಕ್ಷರು, 31 ಜನ ಸದಸ್ಯರು ಎಲ್ಲ ಆಯ್ಕೆ ಮಾಡಿದ್ದಾರೆ. ಯಾವುದೇ ಅಡೆತಡೆ ಇಲ್ಲದೆ ಆಗಿದೆ. ಯಾವ ರೀತಿ ಒಂದು ಆಡಳಿತ ಗುರಿ ಇಟ್ಕೊಂಡಿದ್ದೀರಿ ಸರ್? ಮುಂದೆ ನನಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನನ್ನ ಶಕ್ತಿ ಮೀರಿ ಯಾವುದೋ ಒಂದು ಅಡೆತಡೆ ಇಲ್ಲದೆ 31 ಜನ ಸದಸ್ಯರನ್ನು ನಾನು ಒಳಗೊಂಡು ಆರೋಗ್ಯ ಆಗಲಿ, ಸ್ವಚ್ಛತೆ ಆಗಲಿ, ಬೀದಿ ದೀಪ, ಬೇರೆ ಏನಾದರೂ ಆಗಲಿ ನನ್ನ ಲಿಮಿಟ್ಗೆ ಏನು ಬರುತ್ತೋ ಅದು ನಾನು ಖಂಡಿತ ಶಕ್ತಿ ಮೀರಿ ನಾನು ಮಾಡ್ತೀನಿ ಅಂತ ಭರವಸೆ. ಇನ್ನೊಂದು 80 ದಿನ ಸಿಗ್ಬೋದು, ನಿಮ್ಮ ಕಾಲಾವಕಾಶ ಸಿಗ್ಬೋದಿತ್ತು ಅಂತ ಬೇಸರ ಇದೆಯಾ? ಏನು ಮಾಡಬೇಕಾಗಿತ್ತು, ಸ್ವಲ್ಪ ಕಾರಣಾಂತರದಿಂದ ಮಾಡೋದಕ್ಕಾಗಲಿ. ಯಾಕೆ ಡಿಲೇ ಆಯಿತು, ಏನು ಹೇಳ್ತೀರಿ? ಸ್ವಲ್ಪ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಅಷ್ಟೇ. ವಿಶ್ವಾಸಕ್ಕೆ ತಗೊಳ್ತೀರಾ ಬೇರೆ ಒಂದು ಅಭ್ಯರ್ಥಿ ಆಸ್ಪರೆಂಟ್ಸ್ನ? ಎಲ್ಲನೂ ತಗೊಂಡೇ ನಾನು ಮಾಡಿದ್ದೀನಿ. ಮುಂದೆ ತಗೊಂಡು ಸರ್ ನೀವು